ಹೆಲ್ಮೆಟ್ ಅಂಗಡಿ ಹಾಗೆ ಮಳಿಗೆಗಳ ಮೇಲೆ ದಾಳಿ ಮಾಡಿ ಹೆಲ್ಮೆಟ್ ಶಾಪ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಆಫೀಸರ್ಸ್. ಹೆಲ್ಮೆಟ್ ಶಾಪ್ಗಳಿಗೆ ಆಫೀಸರ್ಸ್ ಬಿಸಿ ಮುಟ್ಟಿಸಿದ್ದಾರೆ. ಹೆಲ್ಮೆಟ್ ಅಂಗಡಿ ಹಾಗೆ ಮಳಿಗೆಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಸಂಚಾರಿ ಪೊಲೀಸರು, ಆರ್ಟಿಒ ಆಫೀಸರ್ಸ್ ರೇಡ್ ಮಾಡಿರೋದು. ಅದರ ಜೊತೆಗೆ ಕಾನೂನು ಮಾಪಕ ಅಧಿಕಾರಿಗಳು ಕೂಡ ದಾಳಿಯನ್ನ ನಡೆಸಿದ್ದಾರೆ. ಕಳಪೆ ಗುಣಮಟ್ಟ ಆಫ್ ಹೆಲ್ಮೆಟ್ ಸೇಲ್ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಚೆಕ್ ಮಾಡಲಾಗಿದೆ. ನಿಷೇಧ ಇದ್ರೂ ಕೂಡ ಕಳಪೆ ಹಾಗೂ ಹೆಲ್ಮೆಟ್ ಅನ್ನ, ಅದರಲ್ಲೂ ಹಾಫ್ ಹೆಲ್ಮೆಟ್ ಅನ್ನ ಸೇಲ್ ಮಾಡ್ತಾ ಇದ್ರು. ದಂಡ ವಿಧಿಸಿ ಮಾರಾಟಗಾರರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಸಿದ್ದಯ್ಯ ರೋಡ್, ಕಲಾಸಿಪಾಳ್ಯ ರಸ್ತೆ, ಲಾಲ್ಬಾಗ್ ರಸ್ತೆ ಸೇರಿದಂತೆ ಮಾಗಡಿ ರಸ್ತೆ, ಸುಮನಹಳ್ಳಿ ಸೇರಿ ಹಲವು ಕಡೆ ರೇಡ್ ಅನ್ನ ಮಾಡಲಾಗಿದೆ. ಕೆಲವೊಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ ಇದೆ ಹೆಲ್ಮೆಟ್ ಅನ್ನ ಸೇರಿದಂತೆ. ಅಂದ್ರೆ ರೋಡ್ನಲ್ಲಿ ಹೋಗುವಾಗ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನ ಧರಿಸಿಯೇ ವಾಹನವನ್ನ ಚಲಾಯಿಸಬೇಕು ಅಂತ ರೂಲ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಹೆಡ್ ಕವರ್ ಆಗಬೇಕು, ಆ ರೀತಿಯಾದಂತಹ ಹೆಲ್ಮೆಟ್ ಅನ್ನ ಧರಿಸಬೇಕು ಅಂತ ರೂಲ್ಸ್ ಇದ್ರೂ ಕೂಡ ಹಾಫ್ ಹೆಲ್ಮೆಟ್ ಅನ್ನ ಧರಿಸೋದ್ರಿಂದ ಪ್ರಾಣಕ್ಕೆ ಸಂಚಕಾರ, ಅಪಘಾತ ಆದಾಗ ತಲೆಗೂ ಕೂಡ ಪೆಟ್ಟಾಗತ್ತೆ ಅಂತ ಗೊತ್ತಿದ್ರೂ ಕೂಡ ಕೆಲವೊಂದಷ್ಟು ಅಂಗಡಿಗಳಲ್ಲಿ, ಮಳಿಗೆಗಳಲ್ಲಿ ಆ ರೀತಿಯ ಹೆಲ್ಮೆಟ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ಕಳಪೆ ಗುಣಮಟ್ಟ ಹಾಫ್ ಹೆಲ್ಮೆಟ್ ಸೇಲ್ ಬಗ್ಗೆ ಚೆಕ್ ಮಾಡಿದ್ದಾರೆ. ನಿಷೇಧ ಇದ್ರೂ ಕೂಡ ಕಳಪೆ ಹಾಗೆ ಹಾಫ್ ಹೆಲ್ಮೆಟ್ ಅನ್ನ ಸೇಲ್ ಮಾಡ್ತಾ ಇರೋದಕ್ಕೆ ದಂಡ ವಿಧಿಸಿ ಮಾರಾಟಗಾರರಿಗೆ ಅಧಿಕಾರಿಗಳು ಬಿಸಿಯನ್ನ ಮುಟ್ಟಿಸಿದ್ದಾರೆ. ಸುಮಾರು 19 ಕಡೆ ರೇಡ್ ಮಾಡಿ ದಂಡವನ್ನು ಅಧಿಕಾರಿಗಳು ವಿಧಿಸಿರುವುದು. ದಿ ಲೀಗಲ್ ಮೆಟ್ರಾಲಜಿ ಕಾಯ್ದೆಯ ಅನ್ವಯ ನೋಟಿಸ್ ಅನ್ನು ನೀಡಲಾಗಿದೆ. ಮಾಪನ ಇಲಾಖೆಯಿಂದ 9 ಅಂಗಡಿಗೆ 50,000 ರೂಪಾಯಿ ಫೈನ್ ಅನ್ನು ವಿಧಿಸಲಾಗಿದೆ. ಉಳಿದ 13 ಅಂಗಡಿಗಳಿಗೆ ದಂಡ ಪಾವತಿ ಮಾಡಬೇಕು ಅಂತ ನೋಟಿಸ್ ಕೊಡಲಾಗಿದೆ. ಕಳಪೆ ಹಾಫ್ ಹೆಲ್ಮೆಟ್ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಕಳಪೆ ಹೆಲ್ಮೆಟ್ ಬಳಸಿದ ಸವಾರರಿಗೂ ಆಫೀಸರ್ಸ್ ಶಾಕ್ ನೀಡಿದ್ದಾರೆ. 38 ಬೈಕ್ ಸವಾರರಿಗೆ ದಂಡ ವಿಧಿಸಲಾಗಿದೆ. ಲೈಸೆನ್ಸ್ ಅಮಾನತಿಗೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮುಂದುವರೆದು ಏನು ಹೇಳ್ತಾ ಇದ್ವಿ, ಹೆಲ್ಮೆಟ್ ಶಾಪ್ಗಳಿಗೆ ಆಫೀಸರ್ಸ್ ಬಿಸಿ ಮುಟ್ಟಿಸಿದ್ದಾರೆ ಅಂತ. ಅದರ ಜೊತೆಗೆ 19 ಕಡೆ ರೇಡ್ ಮಾಡಿದ್ದಾರೆ, ಹಾಗೆ ದಂಡವನ್ನು ಕೂಡ ವಿಧಿಸಿದ್ದಾರೆ. ದಿ ಲೀಗಲ್ ಮೆಟ್ರಾಲಜಿ ಕಾಯ್ದೆ ಇದರ ಅನ್ವಯ ನೋಟಿಸ್ ಅನ್ನ ಇಶ್ಯೂ ಮಾಡಿರುವುದು. ಮಾಪನ ಇಲಾಖೆಯಿಂದ 6 ಅಂಗಡಿಗಳಿಗೆ ಸುಮಾರು 50,000 ರೂಪಾಯಿ ಫೈನ್ ಅನ್ನ ವಿಧಿಸಲಾಗಿದೆ. ಹಾಗೆ 13 ಅಂಗಡಿಗಳಿಗೆ ದಂಡವನ್ನು ಪಾವತಿ ಮಾಡಬೇಕು ಅಂತ ಫೈನಲ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಳಪೆ ಗುಣಮಟ್ಟದ ಹಾಫ್ ಹೆಲ್ಮೆಟ್ಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಕಳಪೆ ಹೆಲ್ಮೆಟ್ ಅನ್ನು ಬಳಸಿದ ಸವಾರರಿಗೂ ಕೂಡ, ಅಂದರೆ ಏನು ರೇಡ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಆಫೀಸರ್ಸ್ ಶಾಕ್ ಕೊಟ್ಟಿದ್ದಾರೆ. ಸುಮಾರು 38 ಬೈಕ್ ಸವಾರರಿಗೆ ದಂಡವನ್ನು ವಿಧಿಸಿ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ, ಅಮಾನತು ಮಾಡ್ತೀವಿ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮುಖ್ಯವಾಗಿ ಸಿದ್ದಯ್ಯ ರೋಡ್, ಕಲಾಸಿಪಾಳ್ಯ ರಸ್ತೆ, ಲಾಲ್ಬಾಗ್ ರಸ್ತೆ, ಮಾಗಡಿ ರಸ್ತೆ, ಸುಮನಹಳ್ಳಿ ಸೇರಿದಂತೆ ಕೆಲವೊಂದು ಕಡೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮುಂದಾದರೂ ಹಾಫ್ ಹೆಲ್ಮೆಟ್ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಕೂಡ ಸೇಲ್ ಮಾಡೋದಕ್ಕೆ ಬ್ರೇಕ್ ಬೀಳತ್ತಾ ಅಧಿಕಾರಿಗಳ ಈ ಒಂದು ರೇಡ್ನಿಂದ, ಅದು ಕಾದು ನೋಡಬೇಕಾಗತ್ತೆ.